ಬಿಟ್ಟು ಇಲ್ಲಿ ಶಿವಣ್ಣಂದು ರಾಧಿಕಂದು ಅಣ್ಣ ತಂಗಿ ಸಿನಿಮಾ ತೋರಿಸ್ತಾ ಇದೀವಿ, ನಿಂತಿರೋದ್ ನೋಡು. ಎಲ್ಲ ಕೆಲ್ಸ ಬುಕ್ಸೆ ಬಿಟ್ಬಿಟ್ಟು ನಿಂತು ಬಿಡ್ತೀಯಲ್ಲ. ಮೇಡಮ್. ಏನೇ ಮೇಡಮ್, ಜ್ಯೂಸ್ ಕೊಡಕ್ ಬಂದಿದ್ದೀ ತಾನೆ, ಕೊಟ್ಟು ರೈಟ್ ಹೇಳ್ತಾ ಇರೋ. ಬ್ರೋ ಆನ್ ಮಾಡ್ಲಾ? Beautiful. Beautiful. Akhila, it's so beautiful and natural. I'm impressed. ಆದಿ ಅಮ್ಮ, ಮಗನೇ, ಇದನ್ನೇ ನಾನು ಎದುರು ನೋಡ್ತಾ ಇದ್ದಿದ್ದು. ನಮ್ಮ ಬ್ರ್ಯಾಂಡನ್ನ ರೆಪ್ರೆಸೆಂಟ್ ಮಾಡೋ ಪೂರ್ತಿ ಶಕ್ತಿ ಈ ಲೋಗೋಕ್ಕಿದೆ. ಬಾ ಇವೇನ್ ಕಣ್ಗಳು ಇಲ್ಲ ತಾವರೆ ಹೂಗಳು. ಆದಿತ್ಯ, ಸಖತ್ತಾಗಿದೆ ಕಣಪ್ಪ. ಈ ಕಣ್ಗಳನ್ನ ನೋಡ್ತಿದ್ರೆ ನಮ್ಗೆ ಹಳೇ ಸಂಬಂಧ ಏನೋ ಇದೆಯೇನೋ ಅನಿಸ್ತಿದೆ ಈ ಕಣ್ಗೂ ನಮಗೂ. ಮೇಡಮ್ ಜ್ಯೂಸ್. ಇದೇನಿದು? ಆ ಕಣ್ಣು ಈ ಕಣ್ಣು ನನ್ನ ಕಣ್ಣಿಗೆ ಮಣ್ಣು ಎರಚ್ತಾ ಇದೆಯಲ್ಲ. ಮೇಡಮ್ ಜ್ಯೂಸ್. ಲೇ ಪಾರು, ನಾವೆಲ್ಲ ಇಲ್ಲಿ ನಮ್ಮ ಪ್ರಾಜೆಕ್ಟ್ನ ನ್ಯೂ ಲೋಗೋ ನೋಡ್ಬಿಟ್ಟು ಖುಷಿಯಾಗಿದ್ದೀವಿ. ನೀನು ಮೇಡಮ್ ಜ್ಯೂಸ್ ಅಂತ ಕಣ್ ಬಿಟ್ಕೊಂಡು ಇಲ್ಲೇನೆ ಮಾಡ್ತಾ ಇದೀಯಾ? ಜ್ಯೂಸ್ ಕೊಟ್ಟಾಯ್ತು ತಾನೆ, ಮೊದಲಿನಿಂದ ಜಾಗ ಖಾಲಿ ಮಾಡು. ಅಪ್ಪಿ ತಪ್ಪಿ ನಿನ್ನ ಕಣ್ಣು ಆ ಕಡೆ ಹೋಗಬಾರ್ದು. ನೀನೇನಾದರೂ ಕಣ್ಣು ಹಾಕಿದ್ಯೋ ಈ ಪ್ರಾಜೆಕ್ಟ್ ಗೋವಿಂದ. ಹೋಗು, ಆ ಕಡೆ ಈ ಕಡೆ ಕಣ್ಣು ಹಾಕ್ಬಾರ್ದು. ಕಣ್ಣು ಗುಡ್ಡೆ ಕಿತ್ತು ಬಿಡ್ತೀನಿ. ಹೋಗೆ ಇಲ್ಲಿಂದ. ಆದಿ, ನಾನು ಇದಕ್ಕೆ ಮುಂಚೆ ನೋಡಿದ ಲೋಗೋಗಳಲ್ಲಿ ಯಾವುದರಲ್ಲೂ ಜೀವಂತಿಕೆನೇ ಇರಲಿಲ್ಲ. ಒಂದು ಲೋಗೋ ಅಂದರೆ ಬ್ರ್ಯಾಂಡಿನ ಭಾವನೆಯನ್ನು ತೋರಿಸ್ಬೇಕು. ನಮ್ಮ ಬ್ರ್ಯಾಂಡಿನ ಭಾವನೆಯನ್ನು ತೋರಿಸೋ ಶಕ್ತಿ ಈ ಕಣ್ಣುಗಳಲ್ಲಿ ಇದೆ. ನಾನು ಇದುವರೆಗೂ ನೋಡಿದ ಲೋಗೋಗಳಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಇದೆ. ಥ್ಯಾಂಕ್ಸ್ ಮಾ. ನಮ್ಮ ಪ್ರಾಡಕ್ಟೇ ದಿ ಬೆಸ್ಟ್ ಅಂತ ನಮಗೆ ಗೊತ್ತಿರುತ್ತೆ. ಅದರ ಕ್ವಾಲಿಟಿ, ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಅಂತ ಜನ ಮೆಚ್ಕೋಬೇಕು. ಪ್ರಾಡಕ್ಟ್ ಅವ್ರ ಕೈಗೆ ತಲುಪಿ ಮಾರ್ಕೆಟ್ನಲ್ಲಿ ಇರೋದ್ರಲ್ಲೆಲ್ಲ ಇದೇ ಬೆಸ್ಟ್ ಅಂತ ಅನ್ನಿಸ್ಕೋಬೇಕು ಅಂತಂದರೆ ಮೊದಲು ಜನರ ಗಮನ ನಮ್ಮ ಪ್ರಾಡಕ್ಟಿನ ಮೇಲೆ ಬೀಳಬೇಕು. ಹಾಗಾಗಬೇಕು ಅಂತಂದರೆ ಲೋಗೋ ಮತ್ತು ಪ್ಯಾಕಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಅದನ್ನು ಅಚೀವ್ ಮಾಡಿಬಿಟ್ವಿ ಅಂತಂದರೆ ಅರ್ಧಕ್ಕರ್ಧ ಗೆದ್ದ ಹಾಗೇನೆ. ಫಸ್ಟ್ ಇಂಪ್ರೆಷನ್ ಈಸ್ ದಿ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರೆ. ಅಂಥ ಒಂದು ಬೆಸ್ಟ್ ಇಂಪ್ರೆಷನನ್ನು, ದೀರ್ಘಕಾಲ ಉಳಿಯುವಂಥ ಇಂಪ್ರೆಷನನ್ನು ನಮ್ಮ ಲೋಗೋ ಕ್ರಿಯೇಟ್ ಮಾಡುತ್ತೆ ಅನ್ನೋ ನಂಬಿಕೆ ನನಗಿದೆ.
ಹಿಯರ್ ಐ ಡಿಕ್ಲೇರ್ ಇದೇ ನಮ್ಮ ಲೋಗೋ. ಆದಿತ್ಯ, ಈ ಲೋಗೋ ಮಾಡಿದವ್ರಿಗೆ ಏನಾದರೂ ಸಲ್ಲೇಬೇಕಲ್ಲ? ಎಸ್ ಆದಿ, ಈ ಲೋಗೋ ಡಿಸೈನರ್ಗೆ ನಮ್ಮ ವಿಶಸ್ಸನ್ನು ತಿಳಿಸು. ಅವ್ರಿಗೆ ಸಲ್ಲಬೇಕಾದದಕ್ಕೆ ವ್ಯವಸ್ಥೆ ಮಾಡ್ಕೊ. ನಾಳೆ ಅವ್ರನ್ನ ಮನೆಗೆ ಕರಿ, ಬ್ರೇಕ್ಫಾಸ್ಟ್ಗೆ ಬರಲಿ. ಓಕೆ ಮಾ, ಐ ಆಮ್ ಗ್ಲ್ಯಾಡ್ ಯು ಲೈಕ್ ಇಟ್. ಆದಿ, ನಿನ್ನ ಸೆಲೆಕ್ಷನ್ನು ಅಂದಮೇಲೆ ದೆರ್ ಇಸ್ ನೋ ಸೆಕೆಂಡ್ ಥಾಟ್. ದಿಸ್ ಚಾಯ್ಸ್ ಇಸ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್ ಟು ಯು. ಥ್ಯಾಂಕ್ ಯು ಮಾ. ದೊಡ್ಡಜ್ಮಾನ್ರೆ ಪಾರ್ವತಿ, ಈ ಕಣ್ಗಳು ಕೂಡ ಥೇಟ್ ನಿನ್ನ ಕಣ್ಗಳ ಥರನೇ ಇದೆ.